ಇನ್ನು ಹಾಸನ ಮಹಾನಗರ ಪಾಲಿಕೆ ಅಧಿಕಾರಿ ದುರ್ವರ್ತನೆ, ಕಚೇರಿಗೆ ಸಿಸಿ ಕ್ಯಾಮೆರಾ ಹಾಕಿಸೋದಕ್ಕೆ ಅಧಿಕಾರಿ ಗರಂ ಆಗಿದ್ದಾರೆ. ಮೇ ಬಿ ಪಾಪ ಅವರ ಕೆಲಸಗಳೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಇರ್ಬೋದೇನೋ. ಯಾರನ್ನು ಕೇಳಿ ಸಿಸಿ ಕ್ಯಾಮ್ರಾ ಹಾಕ್ಸಿದ್ರಿ ಅಂತ ಕಿಡಿಕಾರಿದ್ದಾರೆ. ನನ್ನ ಅನುಮತಿ ಇಲ್ಲದೆ ಹೇಗೆ ಹಾಕ್ಸಿದ್ದಾರೆ ಅಂತ ದರ್ಪ ತೋರಿಸಿದ್ರು. ಸಿಸಿ ಕ್ಯಾಮ್ರಾ ಮುರಿದು ಹಾಕೋದಕ್ಕೆ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ದ. ಯಾರಪ್ಪ ಅವನ ಅಧಿಕಾರಿ ಸೂಚನೆ ಕೊಟ್ಟಿರೋದು? ಪ್ರಕಾಶ್, ಮಹಾನಗರ ಪಾಲಿಕೆಯ ಮ್ಯಾನೇಜರ್ ಪ್ರಕಾಶ್. ಏನಪ್ಪ ನಿನ್ನ ಮನೆಯಿಂದ ತಗೊಂಡು ಬಂದು ಹಾಕ್ಸಿದ್ಯಾ ನೀನು ಸಿಸಿ ಕ್ಯಾಮ್ರಾನ? ಮುರಿದು ಹಾಕ್ಬಿಡಕ್ಕೆ ದುಡ್ಡನ್ನ, ಆ ದುಡ್ಡು ಕೊಟ್ಟು ಹಾಕ್ಸಿರೋ ಸಿಸಿ ಕ್ಯಾಮ್ರಾನ? ಸರ್ಕಾರದ ದುಡ್ಡು. ಪಾಲಿಕೆಯ ಎಲ್ಲಾ ಕೊಠಡಿಗೂ ಸಿಸಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಕಮಿಷನರ್ ಆದೇಶದಂತೆ ಹಾಕಿದ್ದಾರೆ. ಆದ್ರೆ ಮ್ಯಾನೇಜರ್ ಗರಂ ಆಗಿದ್ದಾನೆ. ಯಾಕೆ? ನಿನ್ನ ಟೇಬಲ್ ಕೆಳಗಿನ ಕೆಲಸಗಳು ಏನಾದ್ರೂ ಗೊತ್ತಾಗ್ಬಿಡ್ತಾವೆ ಅಂತನೋ ಏನು? ನೀ ಯಾರದನ್ನ ಹೇಳಕ್ಕೆ? ಬೇರೆ ಕಡೆ ತಿರುಗಿಸಿ ಅಂತ ಹೇಳಕ್ಕೆ? ಮುರ್ದಾಕಿ ಅಂತ ಹೇಳಕ್ ನೀನ್ ಯಾರು? ಏನ್ ನಿನ್ನ ಮನೆಯಿಂದ ತಗೊಂಡ್ ಬಂದಿದ್ದೀರಾ ಹೆಂಗೆ? ಕಮಿಷನರ್ ಹೇಳಿದ್ದಾರೆ ಎಲ್ಲಾ ಕಡೆಗೂ ಸಿಸಿ ಕ್ಯಾಮೆರಾ ಹಾಕ್ಸಿದ್ದಾರೆ. ಯಾಕೆ? ನಿಮ್ಮ ಟೇಬಲ್ ಕೆಳಗಿನ ಕೆಲಸಗಳು ಅಥವಾ ನಿಮ್ಮ ಲಂಚ ಸ್ವೀಕಾರಗಳು ಗೊತ್ತಾಗ್ಬಿಡುತ್ತೆ ಅಂತನಾ ಹೇಗೆ? ಸಚಿನ್ ಶೆಟ್ಟಿ ನಮ್ಮ ಹಾಸನ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಚಿನ್, ಕಮಿಷನರೇ ಹೇಳಿ ಸಿಸಿ ಕ್ಯಾಮ್ರಾ ಹಾಕ್ಸಿರ್ಬೇಕಾದ್ರೆ ಮ್ಯಾನೇಜರ್ಗೆ ಏನು ಪ್ರಾಬ್ಲಮ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅವ್ರದ್ದೇನಾದ್ರೂ ಟೇಬಲ್ ಕೆಳಗಿನ ಲಂಚ ಕೆಲಸಗಳೇನಾದ್ರೂ ಗೊತ್ತಾಗ್ಬಿಡ್ತಾವೆ ಅಂತನಾ ಹೇಗೆ? ಖಂಡಿತ ಸಿಂಧೂರ, ಹಾಸನ ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ದೂರುಗಳು ಕೇಳಿ ಬರ್ತಿತ್ತು. ಇದರಿಂದ ಕಮಿಷನರ್ ಅದೇ ರೀತಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಎಲ್ಲಾ ಒಂದು ಕಚೇರಿಗಳಲ್ಲೂ ಕೂಡ ಒಂದು ಸಿಸಿ ಕ್ಯಾಮ್ರಾ ಅಂದ್ರೆ ಚೇಂಬರ್ಗಳಿಗೆ ಸಿಸಿ ಕ್ಯಾಮೆರಾವನ್ನು ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗುತ್ತೆ. ಆದೇಶ ಬೆನ್ನಲ್ಲೇ ಕಮಿಷನರ್ ಕೂಡ ಎಲ್ಲ ಒಂದು ಏನು ಕ್ಯಾಬಿನ್ಗಳಿದೆ ಅಲ್ಲಿಗೆ ಸಿಸಿ ಕ್ಯಾಮೆರಾವನ್ನು ಅಳವಡಿಸ್ತಾರೆ. ಆದ್ರೆ ಇಲ್ಲಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಪ್ರಕಾಶ್ ಅವರ ಚೇಂಬರ್ಗೂ ಕೂಡ ಸಿಸಿ ಕ್ಯಾಮೆರಾನ ಅಳವಡಿಸಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಪ್ರಕಾಶ್ ಆ ಒಂದು ಸಿಸಿ ಕ್ಯಾಮೆರಾನ ನೋಡಿ ಒಂದ್ ರೀತಿ ಗರಂ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ನನ್ನ ಅನುಮತಿಯಿಂದಲೇ ನನ್ನ ಚೇಂಬರ್ಗೆ ಯಾರು ಸಿಸಿ ಕ್ಯಾಮೆರಾ ಹಾಕ್ತಿರೋದು, ಇದನ್ನ ಮೊದಲು ಕಿತ್ತೆಸೆ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಸಹಾಯಕರಿಗೆ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ಕ್ಯಾಮ್ರಾವನ್ನು ಕೂಡ ಅಲ್ಲಿಂದ ಬೇರೆ ಕಡೆಗೆ ರೊಟೇಟ್ ಮಾಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ತನ್ನ ಅವ್ಯವಹಾರಗಳು ಎಲ್ಲಿ ಬಯಲಿಗೆ ಬರುತ್ತೆ ಅಂದ್ರೆ ತಾನು ನಡೆಸತಕ್ಕಂತಹ ಲಂಚ ಆಗಿರ್ಬೋದು, ಬೇರೆ ರೀತಿಯ ವ್ಯವಹಾರಗಳು ಎಲ್ಲಿ ಬಯಲಿಗೆ ಬರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈತ ಈ ರೀತಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸಾಕಷ್ಟು ಆರೋಪ ಕೇಳಿರ್ತದೆ. ಹೀಗಾಗಿ ತಕ್ಷಣ ಮ್ಯಾನೇಜರ್ ವಿರುದ್ಧ ಕ್ರಮ ಆಗ್ಬೇಕು. ಸಿಸಿ ಕ್ಯಾಮ್ರಾವನ್ನ ತಿರ್ಸಿದ್ ಯಾಕೆ ಅಂದ್ರೆ ಕಮಿಷನರ್ ಆದೇಶ ಮಾಡಿದ್ರು ಕೂಡ ಆ ಒಂದು ಆದೇಶಕ್ಕೂ ಕೂಡ ಈತ ಜಾರಿ ಆಗ್ತಿಲ್ಲ. ಈ ರೀತಿ ಆದ್ರೆ ಜನಸಾಮಾನ್ಯ ಕೆಲಸ ಹೇಗಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿರ್ತಕ್ಕಂಥದ್ದು. ಆಲ್ ರೈಟ್ ಸಚಿನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.